ಮೆಡಿಕಲ್ ರಿಲೇಟೆಡ್ ಡಾಕ್ಟರ್ಸನ್ನು ಇದರಲ್ಲಿ ಮೆಂಬರ್ ಮಾಡ್ತೀವಿ. ದೇ ಮಸ್ಟ್ ಯಾಕೆ ಅಂತ ಹೇಳಿದ್ರೆ ನಾಲೆಡ್ಜ್ ಅಬೌಟ್ ದಿ ಇದ್ರ ಬಗ್ಗೆ ನಾಲೆಡ್ಜ್ ಇರೋರನ್ನ ಮೆಂಬರ್ ಮಾಡ್ಕೊಳ್ಳೋದು ಸೂಕ್ತ. ಅದು ಹೇಳಿದ್ದೀನಿ. ಒನ್ ಮೋರ್ ಮೆಂಬರ್ ಅಂತ ಹೇಳಿದ್ದೀನಿ. ಒನ್ ಮೆಂಬರ್ ಆಲ್ಸೋ ಯು ಮಸ್ಟ್ ನೋ ದಿ ಸಮ್ ಮೆಡಿಕಲ್ ಥಿಂಗ್ಸ್, ಅದರ್ವೈಸ್ ಪ್ರಯೋಜನ ಆಗೋದಿಲ್ಲ. ಬೇರೆ ಯಾರನ್ನೋ ನೀವು ಮೆಂಬರ್ ಮಾಡ್ಕೊಳ್ಳೋದು ಅಥವಾ ಎಮಿನೆಂಟ್ ಜುರಿಸ್ಟೇ ಇರ್ಬೋದು, ಎಮಿನೆಂಟ್ ಇನ್ ಆಲ್ ಇದರೊಳಗೆ ಇರ್ಬೋದು, ಅಂಥವ್ರನ್ನ ಮಾಡ್ತೀವಿ ಅಂತೇಳಿ ನೀವು ಹೇಳಿದ್ದು, ನಾನಲ್ಲ, ಇನ್ನೊಂದು ಮೆಂಬರ್ನ. ಆ ಮೆಂಬರು ಕೂಡ ಮೆಡಿಕಲ್ ರಿಲೇಟೆಡ್ ಇದ್ದರೆ ಒಳ್ಳೆಯದು ಅಂಥೇಳಿ ನಂದು ಅಭಿಪ್ರಾಯ. ಮತ್ತು ದಿಸ್ ಈಸ್ ವೆರಿ ಫೈನ್. ಯಾವುದು ಬಿಫೋರ್ ಒನ್ಸ್ ದೇ ಅಪ್ಲೈಡ್ ಫಾರ್ ದಿ ಪರ್ಮಿಷನ್ ಇಮಿಡಿಯೇಟ್ಲಿ ಪ್ರಾವಿಷನ್ ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಹೇಳ್ತೀರಲ್ಲ, ಇದು ಭಾಳ ಒಳ್ಳೆ ಕೆಲಸ. ಯಾಕೆಂದರೆ ದೇರ್ ಆರ್ 14 ಕಂಡೀಷನ್ಸ್ ಯು ಇಂಪೋಸ್. ಆಲ್ ಆಫ್ ಎ ಸಡನ್ ದೇ ಕಾಂಟ್ ಏಬಲ್ ಟು ಗಿವ್ ಅಟೆಂಡ್ ಆಲ್ ದಿ 14 ಕಂಡೀಷನ್ಸ್ ಅನ್ನೋದಕ್ಕೆ ಅವ್ರು ಡಿಲೇ ಆಗಬಾರ್ದು, ಅವ್ರಿಗೆ ಇದರಿಂದ ತೊಂದರೆ ಆಗಬಾರ್ದು ಅಂಥೇಳಿ ಪ್ರಾವಿಷನ್ ಸರ್ಟಿಫಿಕೇಟ್ ಕೊಡ್ತೀರಿ. ದ ಸೇಮ್ ಥಿಂಗ್ ಈಸ್ ರೈಟ್ I-1 disclosure. If suppose they fail to fulfill all the things after 6 months, what is your these things? And at the same time, ಇವರು ಯಾರು NQAS ಆ್ಯಂಡ್ NBH ಮತ್ತು ಇನ್ನೊಂದು ಯಾವುದು QAI, ಇವ್ರಿಗೂ 3 ಜನಕ್ಕೆ ಅವಕಾಶ ಇದೆ. ಅವ್ರ ಹತ್ರ ಹೋಗಿ ಅವ್ರು ತಗೊಂಬಂದರೆ ನೋ ನೀಡ್ ಆಫ್ ಆಲ್ ದಿಸ್ 14 ಕಂಡೀಷನ್ಸ್ ಬೇಕಾ? ಎಗೈನ್ 14 ಕಂಡೀಷನ್ ಅವ್ರ ಮುಂದೆನೇ ಕೊಡಬೇಕು ಅಪ್ಲಿಕೇಶನ್. ಅವ್ರು ವೆದರ್ ಅವ್ರು ಕರೆಕ್ಟ್ ಮಾಡಿದಾರೆ ಇಲ್ಲ ಅನ್ನೋದನ್ನ ನೀವು ಹೆಂಗೆ ಸೂಪರ್ವಿಷನ್ ಮಾಡ್ತೀರಿ? ಸಪೋಸ್ ಅಲ್ಲಿ ಕೊಟ್ರಪ್ಪ, ನೀವು ಕೊಟ್ರಿ ಪರ್ಮಿಷನ್ನು, ಅವ್ರ 14 ಕಂಡೀಷನ್ನು ಎಲ್ಲದು ಕರೆಕ್ಟ್ ಇದೆ ಅಂತ ಈ 3 ಏಜೆನ್ಸಿಗಳು ಮಾಡಿದ್ದಾರೆ ಅಂತೇಳಿ ನೀವು ಯಾವ ಇನ್ನೊಂದು ಸೂಪರ್ವಿಷನ್ ಬೇಕಲ್ಲ, ಆ ಸೂಪರ್ವಿಷನ್ಗೆ ಏನು ಮಾಡ್ತೀರಿ ಅನ್ನೋದು ಒಂದು ಸ್ವಲ್ಪ ಬೆಳಕು ಚೆಲ್ಲಬೇಕು. ಜೊತೆಗೆ ಫೈರ್ ಸೇಫ್ಟಿ ಹೇಳಿದ್ರಿ, ಮೋರ್ ಇಂಪಾರ್ಟೆಂಟ್ ಈಸ್ ಬಿಲ್ಡಿಂಗ್ ಸೇಫ್ಟಿ. ಬಿಲ್ಡಿಂಗ್ ಸೇಫ್ಟಿ ಇಲ್ಲೆಲ್ಲೂ ಪ್ರಸ್ತಾಪ ಮಾಡಿಲ್ಲ ನೀವು. ಬಿಲ್ಡಿಂಗ್ ಸೇಫ್ಟಿ ಇಲ್ಲದೆ ಇದ್ದರೆ ಫೈರ್ ಸೇಫ್ಟಿ ತಗೊಂಡು ಏನು ಮಾಡ್ತೀರಿ ನೀವು? ಬಿಲ್ಡಿಂಗ್ ಸೇಫ್ಟಿ ಇದಕ್ಕೆ ಬೇಕೇ ಬೇಕು. ಆ ಬಿಲ್ಡಿಂಗ್ ಸೇಫ್ಟಿ ಒಂದನ್ನು ನೀವು ಇದರಲ್ಲಿ ತಗೊಳ್ಳೇಬೇಕಾದ್ರೆ ಅಲ್ಲಿ ನಿಮ್ಮ ಆಕ್ಟಿವಿಟೀಸ್ ನಡಿಬೇಕಾದ್ರೆ ಆ ಬಿಲ್ಡಿಂಗ್ ಸೇಫ್ಟಿ ಇಲ್ಲದೆ ಇದ್ದರೆ ಹೆಂಗಾಗ್ತದೆ? ಇನ್ನೊಂದು ವಿಷಯ ಏನು ಹೇಳಿದರೆ, ಅಪಘಾತ ವರದಿಯಾದ ಸಂದರ್ಭದಲ್ಲಿ ರೋಗಿಗಳ ದತ್ತಾಂಶ ವೈದ್ಯಕೀಯ ವರದಿಗಳನ್ನು ಒದಗಿಸಲು ಅಂತ ಹೇಳಿದ್ರಿ. ಪಾಪ ಅವನ ಅಪಘಾತ ಆಗಿದ್ದ ತಣ್ಣಲ್ಲಿ ಯಾರಿಂದ ಕಲೆಕ್ಟ್ ಮಾಡ್ತೀರಿ ನೀವು? ಪೊಲೀಸರು ಬರ್ತಾರೆ, ಬರೋಕ್ಕೆ ಮುಂಚೆನೇ ಪೊಲೀಸರು ಬರೋರು ಕಾಯೋಕ್ಕಾಗುತ್ತದ? ಅವ್ನು ಟ್ರೀಟ್ಮೆಂಟ್ ಅವ್ನು ಸ್ಟಾರ್ಟ್ ಮಾಡ್ತಾನೆ. ಸೊ ಆಲ್ ದೀಸ್ ಅಪ್ಲೋಡ್ ಆಗಬೇಕಾದ್ರೆ ಅದಕ್ಕೆ ನಿಮ್ದು ಯಾವ್ದಾದ್ರು ಒಂದು ಜನ ಇರಬೇಕು. ಡಾಕ್ಟರ್ ಕಾಂಟ್ ಡೂ. ಡಾಕ್ಟ್ರು ಸ್ಟೇಟ್ಮೆಂಟ್ ಅಕಸ್ಮಾತ್ ದ ಪೇಷಂಟ್ ಈಸ್ ನಾಟ್ ಇನ್ ಎ ಕಂಡೀಷನ್ ಟು ಮಾತಾಡೋಕ್ಕೆ ಅವಕಾಶ ಅವನಿಗೆ ಸಾಧ್ಯ ಇಲ್ಲದೆ ಇದ್ದರೆ ಅವನದೇ ಒಂದು ಗೋಳಲ್ಲಿ ಇರ್ತಾರೆ. ಆ ಡೀಟೇಲ್ಸ್ನೇ ಹೌ ಡು ಯು ಕಲೆಕ್ಟ್? ಆ ಡೀಟೇಲ್ಸ್ನ ಯಾರು ಹೇಳಬೇಕು? ಅನ್ಲೆಸ್ ಪೊಲೀಸ್ನವರು ಬಂದು ಸ್ಪಾಟ್ ನೋಡ್ಕೊಂಡು ಬಂದು ಅವ್ರು ಬರೋ ಜೊತೆಗೆ ವಾಟ್ ಇಸ್ ದಿ ಪೇಷಂಟ್ ಇದೆ. ನಾವು ಇದು ಅಪ್ಲೋಡ್ ಮಾಡ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಏನಾದರೂ ಬೇರೆ ಒಂದು ವ್ಯವಸ್ಥೆ ಮಾಡಿದರೆ ಆಗ್ತದೆ. ಈ ಬಿಲ್ಲನ್ನು ಅತ್ಯಂತ ಸಂತೋಷದಿಂದ ಸ್ವಾಗತ ಮಾಡಿದ್ದೀನಿ. ಸಚಿವರು ಅಕ್ನೂರವರು ಹೇಳಿ ಏನು ತೊಂದರೆ ಇಲ್ಲ. ಅವ್ರು ಈಗ ನೋಡ್ತಾರೆ ಅವರೆಲ್ಲರೂ. ಸರ್ ಮಾತಾಡಲಿಲ್ಲ ಸುಮ್ಮನೆ ಕೂತೀವಿ ಸರ್. ಹಿರಿಯರು ಮಾತಾಡೋ ಮುಂದೆ ನಾವು ಮಾತಾಡೋದು. ಈಗ ವೈದ್ಯಕೀಯ ಮತ್ತು ಆರೋಗ್ಯ ಕುಟುಂಬ ಕಲ್ಯಾಣ ಸಚಿವರು ಏನು ತಿದ್ದುಪಡಿ ವಿಧೇಯಕವನ್ನು ಮಂಡಿಸಿದ್ದಾರೆ. ನಾನು ಇದನ್ನು ಸ್ವಾಗತ ಕೋರಿ ಕೆಲವೊಂದು ಸಲಹೆಗಳನ್ನು ಕೊಡಲಿಕ್ಕೆ ನಾನು ಬಯಸ್ತೇನೆ. ಈಗಾಗಲೇ ತಾತ್ಕಾಲಿಕ ಸರ್ಟಿಫಿಕೇಟ್ ಕೊಡಲಿಕ್ಕೆ ತಿದ್ದುಪಡಿ ತಂದೇರಿ. ಸರ್ಟಿಫಿಕೇಟ್ ವೆರಿಫಿಕೇಷನ್ ಮಾಡಲಾರ್ದು ಒಂದು ಪ್ರೊವಿಷನಲ್ ಸರ್ಟಿಫಿಕೇಟ್ ಕೊಟ್ಬಿಡ್ತೇವೆ. ಒಳ್ಳೆಯದು, ಅವ್ರಿಗೆ ತೊಂದರೆ ಆಗಲಾರ್ದಂಗೆ ಪ್ರೊವಿಷನಲ್ ಸರ್ಟಿಫಿಕೇಟ್ ಕೊಡಾಕತ್ತೀರಿ. ಆರು ತಿಂಗಳು ಟೈಮ್ ಕೊಡ್ತೀರಿ ಅವ್ರಿಗೆ ಎಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋಕ್ಕೆ. ನಂದು ಅನಿಸಿಕೆ ಏನಂದರೆ, ಆಯ್ತು ಒಂದು ಸಲ ಕೊಡ್ತಾನೆ 6 ತಿಂಗಳು ಕೊಡ್ತೀರಿ ನೀವು. 6 ತಿಂಗಳು ಕೊಡಲಿಲ್ಲ ಅಂದ್ರೆ ರಿಜೆಕ್ಟ್ ಮಾಡ್ತೀರಿ. ಮತ್ತೊಂದು ಕಡೆಗೆ ಹೋಗಿ ಮತ್ತೊಂದು ಅರ್ಜಿ ಹಾಕ್ತಾನೆ ಅವ, ಮತ್ತು 6 ತಿಂಗಳು ತೊಗೊತಾನೆ, ಅದು ರಿಜೆಕ್ಟ್ ಆಗ್ತದೆ. ಮತ್ತೊಂದು ಕಡೆಗೆ ಹೋಗ್ತಾನೆ, ಮತ್ತೊಂದು ಅರ್ಜಿ ಹಾಕ್ತಾನೆ. ಇದು ಏನೋ ನನಗೇನು ಸರಿ ಅನಿಸ್ತಾ ಇಲ್ಲ ಸರ್. ಇದು ಎಲ್ಲ ಡಾಕ್ಯುಮೆಂಟ್ ವೆರಿಫೈ ಮಾಡಿನ ಸರ್ಟಿಫಿಕೇಟ್ ಕೊಡೋದು ಚಲೋ. ನಾ ಹೇಳಿದ್ದೆ ನಿಮ್ಗೆ ಉದಾಹರಣೆ, ಒಂದು ಅರ್ಜಿ ಹಾಕ್ತಾನೆ, 6 ತಿಂಗಳು ಟೈಮ್ ಕೊಡ್ತೀರಿ, ಅಪ್ಪ 6 ತಿಂಗಳು ಮಾಡ್ತಾನವ, ವೆರಿಫಿಕೇಷನ್ ಡಾಕ್ಯುಮೆಂಟ್ ಸರಿ ಕೊಡೋಂಗಿಲ್ಲ, 6 ತಿಂಗಳು ಎಂಜಾಯ್ ಮಾಡ್ತಾನೆ, ಮತ್ತು ಬೇರೆ ಕಡೆಗೆ ಹೋಗ್ತಾನೆ, ಮತ್ತೊಂದು ಅರ್ಜಿ ಹಾಕ್ತಾನೆ, ಅಲ್ಲಿ 6 ತಿಂಗಳು ತೊಗೋತಾನೆ. ಅದಕ್ಕೆ ನಿಯಂತ್ರಣ ಹೆಂಗೆ ಮಾಡ್ತೀರಂತ ಮೊದಲಾಗ ಏನಿತ್ತಲ್ಲ, ಡಾಕ್ಯುಮೆಂಟ್ಸ್ ವೆರಿಫೈ ಮಾಡಿನ ಕೊಡೋದು ನನ್ನ ಅನಿಸಿಕೆ. ಎಲ್ಲ ಸದಸ್ಯರು ಅದನ್ನು ಚರ್ಚೆ ಮಾಡ್ಬೋದು. ನನ್ನ ಅನಿಸಿಕೆ ಮಾತ್ರ ಹಾಗಿದೆ.
ಒಮ್ಮೆ ರಿಜೆಕ್ಟ್ ಆದ್ರೆ ಪುನಃ ಕೊಡ್ಲಿಕ್ಕೆ ಆಗಲ್ಲ. ಅಲ್ಲ ಬಿಜೆಪಿ 6 ತಿಂಗಳು ಎಂಜಾಯ್ ಮಾಡಿ ಮತ್ತೊಂದು ಕಡೆ ಮತ್ತೊಂದು ದರ್ಶಿ ಆಗ್ತಾನವ. ಅಲ್ಲ ಅದನ್ನ ನೋಡಿ ಸರ್ ದಯವಿಟ್ಟು, ಅದು ಬಹಳ ಗಂಭೀರ. ಯಾಕಂದ್ರೆ ನನಗೂ IMA ಸ್ಟೇಟ್ IMAದಿಂದ ಅವರು ಹೇಳಿದ್ದಾರೆ ನನಗೆ, ಇದು ಸರಿಯಲ್ಲ ಅನ್ನೋ ಭಾವನೆ ಅವ್ರದ್ದು, ನಂದು ಇಂಡಿವಿಜುವಲ್ ಅಲ್ಲ ಅವ್ರದ್ದು. ಆಮೇಲೆ ಎರಡನೇದ್ದು, ನೀವು ಇದ್ರೊಳಗೆ ನೋಂದಣಿ ಮತ್ತು ದೂರು ಪರಿಹಾರ ಪ್ರಾಧಿಕಾರದೊಳಗೆ ಮೊದಲಾಗ ಒಬ್ಬರು ಪ್ರೈವೇಟ್ ಖಾಸಗಿ ಏನು ಅಸೋಸಿಯೇಷನ್ ಅವರೊಬ್ಬರು ಮೆಂಬರ್ ಇದ್ದರು ಸರ್, ಅದನ್ನು ತೆಗೆದುಹಾಕ್ಬಿಟ್ಟೇನೆ. ಅದನ್ನು ಕೂಡ ರಿಕ್ವೆಸ್ಟ್ ಮಾಡಿಕೊಂಡಾರ ಅವರು. ಖಾಸಗಿ ವೈದ್ಯಕೀಯ ಶಿಕ್ಷಣ ಪ್ರತಿನಿಧಿಸುವ ಸದಸ್ಯರನ್ನ ಒಳಗೊಂಡಿತ್ತು, ಮೊದಲಾಗಿಂದ ಒಳಗಿತ್ತು. ಖಾಸಗಿ ವೈದ್ಯರ ಸಂಸ್ಥೆ ಏನು ಲೋಕಲ್ ಇರ್ತಾ ಡಿಸ್ಟಿಕ್ನೊಳಗೆ ಅವರು ಒಬ್ಬರು ಮೆಂಬರ್ ಇದ್ದರು. ಅದನ್ನು ಡಿಲೀಟ್ ಮಾಡಿರಿ ನೀವು. ಅದಕ್ಕೆ ಭಾಳಷ್ಟು ವಿರೋಧ ಅದ, ಇಡೀ ರಾಜ್ಯದಾದ್ಯಂತ ಅದಕ್ಕೆ ವಿರೋಧ ಅದ. ಅದಕ್ಕೆ ರೀಕನ್ಸಿಡರ್ ಮಾಡ್ರಿ ಅಂತ ತಿಳ್ಕೊಂಡು ನನ್ನ ಕಳಕಳಿ ವಿನಂತಿ ಸರ್. ಇದೇ ಹೇಳಿದರು, ಆಕ್ಸಿಡೆಂಟ್ ಆದಾಗ ಡಾಕ್ಟರ್ ಆಪರೇಷನ್ ಮಾಡ್ತಿರ್ತಾನೆ, ತಕ್ಷಣ ಅದ್ರ ಡಾಕ್ಯುಮೆಂಟ್ ಎಲ್ಲ ಕೊಡ ಅಂದ್ರೆ ಏನು ಮಾಡ್ಬೇಕವ? ಮೊದ್ಲಾಗ ಹಂಗಿರ್ಲಿಲ್ಲ. ಆಕ್ಸಿಡೆಂಟ್ ಕೇಸ್ನೊಳಗೆ ಬಂದು ನಿಮ್ಮ ಇನ್ಸ್ಪೆಕ್ಟರ್ ಬಂದು ಡಾಕ್ಯುಮೆಂಟ್ ಸೀಸ್ ಮಾಡ್ತೀನಿ ಅಂತಾನೆ. ಏನು ಬರೀಬೇಕು? ಆಪರೇಷನ್ ಮಾಡಬೇಕು, ರಿಪೋರ್ಟ್ ಬರೀಬೇಕು ಸರ್. ಅದ್ರ ಬಗ್ಗೆ ದಯವಿಟ್ಟು ಮಾನ್ಯ ಸಚಿವರು ಅದನ್ನು ಕಾಳಜಿ ಮಾಡ್ಬೇಕಂತ ವಿನಂತಿ ಮಾಡಿ ಕೂತೀರಿ. ಮತ್ತು ಖಾಸಗಿ ವೈದ್ಯಕೀಯ ಶಿಕ್ಷಣ ಸಂಸ್ಥೆ ಇದಕ್ಕೇನು ಕಮಿಟಿ ಮೆಂಬರ್ ಇದ್ದರು, ದಯವಿಟ್ಟು ತೆಗೆದುಹಾಕಿ ಸರ್. ಅದನ್ನು ರೀಕನ್ಸಿಡರ್ ಮಾಡಿ ಅವರಿಗೆ ಅವಕಾಶ ಕೊಡಿ ಸರ್. ಸಭಾಪತಿಗಳೇ ಬರೀ ಸರ್, ಈಗ ಇದ್ರೊಳಗೆ ಮಾನಸಿಕ ಆರೋಗ್ಯ ಪಾಯಿಂಟ್ ಬಿಟ್ಟಿದೆ. ಮಾನಸಿಕ ಆರೋಗ್ಯ ಸಂಸ್ಥೆಯೊಳಗ ಈ ಕಮಿಟಿ ಒಳಗ ಒಬ್ಬ ಸೈಕೆಟ್ರಿಕ್ ಮೆಂಬರ್ ಮಾಡಿ. ಸೈಕೆಟ್ರಿಕ್ ಬೇಕಲ್ಲ ಅದ್ರಾಗ ಮೆಂಬರ್ ಮಾಡಿ, ಸೈಕೆಟ್ರಿಕ್ ಮಾಡಿದ್ರೆ ಚೆನ್ನಾಗಾಗ್ತದೆ ನನ್ನ ಭಾವನೆ ರೀ. ಈಗ ಕೆಲವು ವಿಷಯಗಳ ಬಗ್ಗೆ ನಮ್ಮ ಗೌರವಾನ್ವಿತ ಸದಸ್ಯರುಗಳು ತಮ್ಮ ಸಲಹೆಗಳು ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ನಮ್ಮ ಐವನ್ ಡಿಸೋಜ್ ಅವರು ಮಾನಸಿಕ ಆರೋಗ್ಯ ಸಂಸ್ಥೆ ಇದು ಯಾವ ರೀತಿಯಾಗಿ ಇದನ್ನು ಸೇರಿಸ್ತೀರಾ, ಇದು ಹೇಗೆ ಅಂತೆಲ್ಲ ಕೇಳಿದರೆ, ಮಾನಸಿಕ ಆರೋಗ್ಯ ಸಂಸ್ಥೆ ಅಂತ ಹೇಳಿದ್ರೆ ಯಾರು ಮಾನಸಿಕ ಆರೋಗ್ಯ ಸೇವೆಗಳನ್ನು ನೀಡ್ತಾ ಇರ್ತಕ್ಕಂಥ ಸಂಸ್ಥೆಗಳು, ಅದು ಸೈಕ್ಯಾಟ್ರಿ ನೀಡ್ತಕ್ಕಂಥದ್ದು ಇರ್ಬೋದು, ಬೇರೆ ಬೇರೆ ಇವತ್ತು ಅನೇಕ ಮೆಡಿಕಲ್ ಈ ಮೆಂಟಲ್ ಇನ್ಸ್ಟಿಟ್ಯೂಷನ್ಸ್, ಹೆಲ್ತ್ ಇನ್ಸ್ಟಿಟ್ಯೂಷನ್ಸ್ ಇದೆ. ಅದಕ್ಕೋಸ್ಕರ ಅದನ್ನು ಖಂಡಿತವಾಗಿಯೂ ನಾವು ನಮ್ಮ ಆ್ಯಕ್ಟ್ ಅಡಿಯಲ್ಲಿ ಇಲ್ಲವೇ ಇಲ್ಲ. ಅವರಲ್ಲಿ ಡಾಕ್ಟರ್ಸ್ ಇದ್ದಾರೆ, ಅವ್ರು ಮೆಡಿಸಿನ್ಸ್ ಕೊಡ್ತಾರೆ, ಟ್ರೀಟ್ಮೆಂಟ್ ಕೊಡ್ತಾರೆ, ಇನ್ಪೇಷಂಟ್ಸ್ ಆಗಿರ್ತಾರೆ. ಸೊ ಅವರು ನಮ್ಮ ಆ್ಯಕ್ಟ್ ವ್ಯಾಪ್ತಿಗೆ ತೊಗೊಂಡು ಬರಬೇಕು ಅಷ್ಟೇ. ಅದನ್ನು ತೊಗೊಂಬರ್ತಕ್ಕಂಥದ್ದಕ್ಕೆ ಮಾಡಿದ್ದೀವಿ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಇದ್ರ ಬಗ್ಗೆ ನಮ್ಮ ಭೋಜೇಗೌಡರು ಕೂಡ ಹೇಳಿದ್ರು, ಈ ಆಕ್ಸಿಡೆಂಟ್ ಪ್ರಕರಣಗಳನ್ನು ಹೇಗೆ ಅವರು ನೋಡಿ, ಇದೊಂದು ಪೋರ್ಟಲನ್ನು ತಯಾರು ಮಾಡಿದ್ದಾರೆ. ಇದರಲ್ಲಿ ಯಾವುದೇ ಒಂದು ಆಸ್ಪತ್ರೆಗೆ ಅಥವಾ ಯಾವುದೇ ಒಂದು ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ಗೆ ಆಕ್ಸಿಡೆಂಟ್ ಆಗಿ ಯಾರಾದರೂ ಬಂದರೆ ಅವರ ಹೆಸರೇನು, ಏನಾಗಿತ್ತು, ಇಂಜುರೀಸ್ ಏನಾಗಿತ್ತು, ಯಾವ ಥರ ಟ್ರೀಟ್ಮೆಂಟ್ ಕೊಟ್ಟರು ಅಂತ ಹೇಳಿ ಈ ಪೋರ್ಟಲ್ಗೆ ಅಪ್ಲೋಡ್ ಮಾಡಬೇಕು ಅಂತ ನಾವೊಂದು ಇದ್ರಲ್ಲಿ ರಿಜಿಸ್ಟರ್ ಆಗಬೇಕು ಅಂತ ಹೇಳಿದ್ದೀವಿ. ರಿಜಿಸ್ಟರ್ ಆಗಿ ಏನೇನು ಡೇಟಾ ಇದೆ ಅದಕ್ಕೆ ಅಪ್ಲೋಡ್ ಮಾಡಬೇಕು ಅಂತ. ಸೊ ಅದು ಒಂದು ಕಡೆ ಒಂದು ರೆಪಾಸಿಟರಿ ಥರ ಇರ್ತದೆ. ನಾಳೆ ಯಾವುದೇ ಒಂದು ಕೇಸಸ್ ಆಗಲಿ, ಕೋರ್ಟು ಕಚೇರಿಗಳಾಗಲಿ, ಪೊಲೀಸ್ ಕಂಪ್ಲೇಂಟ್ ಆಗಲಿ, ಏನಾಗಿತ್ತು ಸ್ಪಷ್ಟ ನಿಖರ ಮಾಹಿತಿಗಳಿರ್ತದೆ. ಅವ್ರಿಗೆ ಏನು ಲಭ್ಯ ಇರ್ತದೆ. ಈಗ ಯಾರೋ ಒಬ್ಬರು ಗೊತ್ತಿಲ್ಲದೆ ಇರೋರು ಬಂದು ಆಕ್ಸಿಡೆಂಟ್ ಕೇಸ್ ತೊಗೊಂಡು ಬಂದಾಗ ಖಂಡಿತ ಆ ಸಂದರ್ಭ ಮಾಹಿತಿ ಇಲ್ಲದೆ ಇರ್ಬೋದು, ಅದನ್ನು ಅವ್ರು ಮೆನ್ಷನ್ ಮಾಡ್ಬೋದು. ಈ ಥರ ಒಬ್ಬರು ಅನ್ನೋನ್ ಪರ್ಸನ್ ಬಂದಿದ್ರು, ಇವರು ಟ್ರೀಟ್ ಮಾಡಿದ್ದೀವಿ, ಇಂಥ ಟ್ರೀಟ್ಮೆಂಟ್ ಕೊಟ್ಟು, ಆಮೇಲೆ ಅವ್ರು ಗೊತ್ತಾದ ನಂತರ ಅದನ್ನು ಅಪ್ಲೋಡ್ ಮಾಡ್ಬೋದು. ಸೊ ಅದೇನು ಸಮಸ್ಯೆ ಇಲ್ಲ. ಇಟ್ ವಿಲ್ ಹೆಲ್ಪ್ ಫಾರ್ ಎನಿ ಮುಂದಿನ ಒಂದು ಪ್ರೋಸೆಸ್. ಆಕ್ಸಿಡೆಂಟ್ಗಳಾದಾಗ ಮುಂದೆ ಯಾವುದೇ ಒಂದು ಪ್ರೋಸೆಸ್ ನಡೆದಾಗ ಕಾನೂನು ಪ್ರಕಾರ ಇರ್ಬೋದು ಅಥವಾ ಕೋರ್ಟ್ಗಳ ಪ್ರಕಾರ ಇರ್ಬೋದು, ಆವಾಗ ಒಂದು ನಿಖರವಾದಂಥ ಮಾಹಿತಿಗಳು ಇದು ಕಂಪಲ್ಸರಿ ರಿಜಿಸ್ಟರ್ ಮಾಡ್ಕೊಳ್ಳಿ ಈ ಪೋರ್ಟಲ್ಗಂತ. ನಾವು ಯಾವುದೇ ಹೊಸ ರಿನ್ಯೂವಲ್ ಆಗುವಂಥದ್ದು ಇರ್ಬೋದು ಅಥವಾ ಹೊಸ ಸರ್ಟಿಫಿಕೇಷನ್ ತೊಗೊಳ್ತಕ್ಕಂಥ ಇರ್ಬೋದು, ಅವ್ರಿಗೆ ಮಾಡಿದ್ದೀವಿ. ಅದೇ ರೀತಿಯಾಗಿ ಇನ್ನೊಂದೇನು ಹೇಳಿದ್ರು ಅಂತ ಹೇಳಿದ್ರೆ, ಈ ಬೇರೆ ಬೇರೆ ಸಂಸ್ಥೆಗಳಿಂದ ನೀವು ಕ್ವಾಲಿಟಿ ಇದೆಲ್ಲ ಹೈ, ನಮಗಿಂತ ಸ್ವಲ್ಪ ಇನ್ನೂ ಹೆಚ್ಚಾಗಿ ನೋಡುವಂಥ ಸಂಸ್ಥೆಗಳು ಈ NABH ಏನಿದೆ ಮತ್ತು ಎನ್ಕೋವಾಸ್ ಏನಿದೆ, ಇವರೆಲ್ಲರೂ ಕೂಡ ಭಾಳ ಹೈ ಸ್ಟ್ಯಾಂಡರ್ಡ್ಸನ್ನು ಮೇಂಟೈನ್ ಮಾಡಿ ಅವರು ನೋಡ್ಕೊಳ್ತಕ್ಕಂಥದ್ದು. ಆದ್ದರಿಂದ ಇದು ನೋಡಿ, ಇದ್ರದ್ದು ಕೂಡ ಈ DAR ಪೋರ್ಟಲ್ದು ಆಲ್ಸೋ ನಮಗೆ ಇದು ಎಲ್ಲರೂ ಕೂಡ ಆಕ್ಸಿಡೆಂಟ್ ಕೇಸಸನ್ನು ಸೆಂಟ್ರಲ್ ಹೋಮ್ ಮಿನಿಸ್ಟ್ರಿಯಿಂದನೂ ಕೂಡ ಬಂದಿರತಕ್ಕಂಥದ್ದು. ಇದು ಅಪ್ಲೋಡ್ ಮಾಡಿಸಿ ಅಂತ ಹೇಳಿ ಸೆಂಟ್ರಲ್ ಹೋಮ್ ಮಿನಿಸ್ಟ್ರಿ ಡೈರೆಕ್ಟಿವ್ ಕೂಡ ಇದೆ. ಸೊ ಅದನ್ನು ಹೇಳ್ತಾ, ಈ ಏನಿದೆ ಇದೆಲ್ಲ ಕ್ವಾಲಿಟಿ ಅಶ್ಯೂರೆನ್ಸ್ ಏಜೆನ್ಸಿ ನಾವು ಇಲ್ಲಿ ನಮೂದನೆ ಮಾಡಿದ್ದೇವೆ, ಅವರೆಲ್ಲರೂ ಕೂಡ ಭಾಳ ಹೈ ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡುವಂಥವ್ರು. ಸೊ ಅವರು
ಅವ್ರು ಸರ್ಟಿಫಿಕೇಶನ್ ಕೊಟ್ಟರೆ NABA ಸ್ಟ್ಯಾಂಡರ್ಡ್ ಅದು ಇಟ್ಸ್ ಅ ಗೋಲ್ಡ್ ಸ್ಟ್ಯಾಂಡರ್ಡು NABA ಸ್ಟ್ಯಾಂಡರ್ಡ್ ಅಂತ ಹೇಳಿದ್ರೆ ಎನ್ಕ್ವಾಸ್ ಅಂತ ಹೇಳಿದ್ರೆ ಅದು ಆಟೋಮ್ಯಾಟಿಕ್ಲಿ ಅವರು ಚೆನ್ನಾಗೆಲ್ಲ ಆಗಿದೆ ಅಂತಲೇ. ಸೊ ಅಂಥವರಿಂದ ತೊಗೊಂಡು ಬಂದರೆ ನಾವು NABA ಸರ್ಟಿಫೈಡ್ ಅಂತಲೇ ಬರ್ಕೊಳ್ತಾರೆ ಆಸ್ಪತ್ರೆಗಳು. ಯಾಕಂತ ಹೇಳಿದ್ರೆ ಅದಕ್ಕೊಂದು ಸ್ಟ್ಯಾಂಡರ್ಡ್ ಇದೆ ಅಂತ NABA ಸರ್ಟಿಫೈಡ್ ಅಂತ ಬರ್ಕೊಳ್ತಾರೆ. ಬಿಕಾಸ್ ಅವ್ರು ಆ ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡ್ತಾರೆ. ಅದಕ್ಕೋಸ್ಕರನೇ ಅಂಥ ವೆಲ್ ರೆಕಗ್ನೈಸ್ಡ್ ದೇಶದಲ್ಲಿರುವಂಥ ಸಂಸ್ಥೆಗಳ ಮುಖಾಂತರ ನೀವು ತಪಾಸಣೆ ಮಾಡಿಸ್ಕೊಂಡು ಅವ್ರು ಸರಿ ಇದೆ ಅಂತ ಹೇಳಿದ್ರೆ ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಸೊ ಅದರಲ್ಲಿ ಏನು ಸಮಸ್ಯೆ ಆಗೋದಿಲ್ಲ. ಮತ್ತು ಪ್ರಾವಿಷನಲಿಂದ ನೀವು ತಾತ್ಕಾಲಿಕ ನೋಂದಣಿ ಮಾಡ್ತಾ ಇರೋದ್ರಿಂದ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಇದು ಸಮಸ್ಯೆ ಆಗಲ್ಲ. ಯಾಕೆಂದರೆ ಅವರು ಯಾವುದೇ ಒಬ್ಬ ಡಾಕ್ಟರ್ ಇರ್ಬೋದು ಅಥವಾ ನರ್ಸಿಂಗ್ ಹೋಮೋ ಏನೋ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ. ಅವರೇನು 2 ತಿಂಗಳಿಗೆ 3 ತಿಂಗಳಿಗೆ ಮಾಡೋದಿಲ್ಲ. ಎಲ್ಲರೂ ಕೂಡ ಅವರು ಅಲ್ಲಿ ಶಾಶ್ವತವಾಗಿ ಇರಬೇಕು ಅಂತ ಮಾಡ್ತಾರೆ. ಮತ್ತು ಒಂದು ಕಡೆ ಇನ್ನೊಂದು ಕಡೆ ಹೋಗೋಕ್ಕಾಗಲ್ಲ. ಎಲ್ಲ ಅವರ ರೆಕಾರ್ಡ್ಸ್ ಎಲ್ಲ ನಮ್ಮಲ್ಲಿ ಎಂಟ್ರಿ ಆಗ್ತದೆ. ಅವ್ರ ಹೆಸರು, ಅವ್ರ ಡೀಟೇಲ್ಸ್ ಎಲ್ಲ ಎಂಟ್ರಿ ಆಗ್ತದೆ. ಸೊ ಅವ್ರು ಆ ಥರ ಫ್ರಾಡ್ ಮಾಡೋದಕ್ಕೆ ಆಗೋದೂ ಇಲ್ಲ. ಮತ್ತು ಇದರಿಂದ ಏನಾಗ್ತದೆ, ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಅನೇಕ ಸಂದರ್ಭಗಳಲ್ಲಿ ಅವರೆಲ್ಲ ತಯಾರಾದರೂ ಕೂಡ ಅವ್ರಿಗೆ ಲೈಸೆನ್ಸ್ ಪರ್ಮಿಷನ್ ತೊಗೊಳ್ಳೋದ್ರಲ್ಲಿ ತುಂಬ ಸಮಸ್ಯೆಗಳಾಗ್ತದೆ ಬೇಕು ಅಂತಲೇ. ಅದಕ್ಕೋಸ್ಕರನೇ ಪ್ರಾವಿಷನಲ್ ನಾವು ಮಾಡಿಕೊಟ್ಬಿಟ್ಟು ಅವರ ಒಂದು ವ್ಯವಹಾರ ಶುರು ಮಾಡ್ಕೋಬೋದು. ಅವ್ರದ್ದು ಶುರು ಆದಾಗಲೇ ಬಹುತೇಕ ಎಲ್ಲ ಕಂಡೀಷನ್ಸ್ ಫುಲ್ಫಿಲ್ ಆಗಿರ್ತದೆ. ಆದರೆ ಅವರಿಗೆ ಡಿಲೇ ಯಾವುದೇ ಕಾರಣಕ್ಕೂ ಆಗಬಾರ್ದು. 6 ತಿಂಗಳ ಒಳಗಡೆ ನೀವು ಮಿಕ್ಕಿದೆಲ್ಲ ಮಾಡಿಕೊಡಿ, ಆವಾಗ ನಿಮ್ಮ ಪರ್ಮನೆಂಟ್ ರಿಜಿಸ್ಟ್ರೇಷನ್ ಮಾಡಿಕೊಡ್ತೀವಿ ಅಂತ ನಾವು ಹೇಳ್ತಾ ಇರೋದು. ಸೊ ಇದು ಒಂದು ಪಾರದರ್ಶಕತೆಗೆ ಮತ್ತು ಭ್ರಷ್ಟಾಚಾರ ಕಮ್ಮಿ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಒಂದು ವ್ಯವಸ್ಥೆ ತೊಗೊಂಡು ಬಂದಿದ್ದೇವೆ. ಹ್ಯಾರೆಸ್ಮೆಂಟ್ ಆಗಬಾರ್ದು. ಇಲ್ಲಿ ಹೋದರೆ ಅವನ್ನೆಲ್ಲ ರೆಡಿ ಮಾಡ್ಕೊಂಡಿರ್ತಾನೆ, ನಮ್ಮವ್ರು ಪರ್ಮಿಷನ್ ಕೊಡೋಲ್ಲ. ಏನು ಮಾಡ್ತಾನೆ ಅವನು? ಯಾವುದೋ ಒಂದು ಕಾರಣ ಹುಡುಕಿ ಅದು ತೊಗೊಂಬನ್ನಿ ಇದು ತೊಗೊಂಡು ಬನ್ನಿ ಡಿಲೇ ಮಾಡಿಸಿ 2 ತಿಂಗಳು 3 ತಿಂಗಳು ಅಂತ ಹೇಳಿದ್ರೆ ಎಷ್ಟೋ ಜನ ನಮಗೆ ಇದೆಲ್ಲ ಅಸೋಸಿಯೇಷನ್ಗಳ ಜೊತೆ ಚರ್ಚೆ ಮಾಡಿ, ಮೆಡಿಕಲ್ ಅಸೋಸಿಯೇಷನ್ ಇರ್ಬೋದು, ಹಾಸ್ಪಿಟಲ್ಸ್ ಅಸೋಸಿಯೇಷನ್ ಇರ್ಬೋದು, ಅವ್ರ ಜೊತೆ ಚರ್ಚೆ ಮಾಡೇ ತೀರ್ಮಾನ ಮಾಡಿರೋದು. ಮತ್ತು ನಮ್ಮ ಒಂದು ಮಾಹಿತಿ ಏನಿತ್ತು ಈ ಥರ ಎಲ್ಲ ತೊಂದರೆಗಳಾಗ್ತಾ ಇದೆ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಇದನ್ನು ತೊಗೊಂಡು ಬಂದಿದ್ದೇವೆ. ಅದರಿಂದ ಇದು ಒಳ್ಳೆಯ ಒಂದು ತಿದ್ದುಪಡಿ ಅಂತಲೇ ಹೇಳೋದಕ್ಕೆ ಬಯಸ್ತೀನಿ. ಆದ್ದರಿಂದ ಇದನ್ನು ತಾವು ಎಲ್ಲರೂ ಸರ್ವಾನುಮತದಿಂದ ಎಲ್ಲ ವಿರೋಧ ಪಕ್ಷದ ಮತ್ತು ಆಡಳಿತ ಪಕ್ಷದ ಎಲ್ಲ ಸದಸ್ಯರು ಇದಕ್ಕೆ ಒಪ್ಪಿಗೆ ನೀಡಬೇಕು ಅಂತ ಮಾನ್ಯ ಸಭಾಪತಿಗಳ ನಾನು ಕೇಳ್ಕೊಳ್ತಾ ಇದ್ದೀನಿ. ವಿಧಾನಸಭೆಯಿಂದ ತಿದ್ದುಪಡಿ ಅಂಗೀಕೃತ ರೂಪದಲ್ಲಿರುವ ಕರ್ನಾಟಕ ಖಾಸಗಿ ವೈದ್ಯಕೀಯ ವಿಧೇಯಕ 2025 ಪ್ರಹ್ಲಾದವನ್ನು ಸೂಚಿಸುತ್ತೇನೆ. ಪ್ರಸ್ತಾವದ ಪರವಾಗಿ ಹೌದನ್ನು ಸೂಚಿಸಬೇಕು, ವಿರೋಧವಾಗಿರೋ ಇಲ್ಲೊಂದು ಸೂಚಿಸಬೇಕು. ಪ್ರಸ್ತಾವವನ್ನು ಪರವಾಗಿಂದ ಭಾವಿಸುತ್ತೇನೆ, ಪ್ರಸ್ತಾವವನ್ನು ಪರವಾಗಿದ್ದು ಭಾವಿಸುತ್ತೇನೆ, ಪ್ರಸ್ತಾವವನ್ನು ಪರವಾಗಿದೆ, ಪ್ರಸ್ತಾವವನ್ನು ಪರವಾಗಿದೆ, ಪ್ರಸ್ತಾವ ಅಂಗೀಕಾರವಾಗಿದೆ. ಈಗ ವಿಧೇಯಕವನ್ನು ಕಂಡಾಗ ತೆಗೆದುಕೊಳ್ಳಲಾಗುವುದು. ಪ್ರಶ್ನೆ ಏನೆಂದರೆ 2 ರಿಂದ 9ನೇ ಕಣ್ಣು ವಿಧೇಯಕದ ಭಾಗವಾಗಿರಬೇಕು. ಪ್ರಸ್ತಾವದ ಪರವಾಗಿರುವ ಹೌದನ್ನು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ, ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ, ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ, ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. 2 ರಿಂದ 9ನೇ ಖಂಡ ವಿಧೇಯಕ ಸೇರಿಸಲಾಗಿದೆ. ಪ್ರಶ್ನೆ ಏನೆಂದರೆ ಮೊದಲನೇ ಖಂಡ ಪೀಠಿಕೆ ಮತ್ತು ಶೀರ್ಷಿಕೆ ವಿಧೇಯಕದ ಭಾಗವಾಗಿರಬೇಕೆಂದು ಸಭೆಯ ಮುಂದಿನ ವಿಷಯ. ಪ್ರಸ್ತಾವದ ಪರವಾಗಿರುವ ಹೌದನ್ನು ಸೂಚಿಸಬೇಕು, ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವದ ಎನ್ನುವ ಪರವಾಗಿಂದ ಭಾವಿಸುತ್ತೇನೆ, ಪ್ರಸ್ತಾವದ ಎನ್ನುವ ಪರವಾಗಿದೆ, ಪ್ರಸ್ತಾವದ ಎನ್ನುವ ಪರವಾಗಿದೆ. ಮೊದಲನೇ ಖಂಡ ಪೀಠಿಕೆ ಮತ್ತು ಶೀರ್ಷಿಕೆ ವಿಧೇಯಕ ಸೇರಿಸಲ್ಪಟ್ಟಿವೆ. ಕುಟುಂಬ ಕಲ್ಯಾಣ ಮಂತ್ರಿಗಳು ಅಂಗೀಕಾರಕ್ಕೆ ಪ್ರಸ್ತಾವನೆ. ಮಾನ್ಯ ಸಭಾಪತಿಗಳೇ, ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ತಿದ್ದುಪಡಿ ವಿಧೇಯಕ 2025 ಅಂಗೀಕೃತವಾಗಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ವಿಧಾನಸಭೆಯಿಂದ ತಿದ್ದುಪಡಿಯಿಂದ ಅಂಗೀಕೃತ ರೂಪದಲ್ಲಿರುವ ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ವಿಧೇಯಕ 2025 ಅಂಗೀಕರಿಸುವುದು. ಪ್ರಸ್ತಾವದ ಪರವಾಗಿರುವ ಹೌದನ್ನು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿ ಇಲ್ಲವನ್ನು ಸೂಚಿಸಬೇಕು. ಪ್ರಸ್ತಾವದೆನ್ನರ ಪರವಾಗಿಂದ ಭಾವಿಸುತ್ತೇನೆ, ಪ್ರಸ್ತಾವದೆನ್ನರ ಪರವಾಗಿ ಭಾವಿಸುತ್ತೇನೆ, ಪ್ರಸ್ತಾವದೆನ್ನರ ಪರವಾಗಿದೆ, ಪ್ರಸ್ತಾವದೆನ್ನ ಪರವಾಗಿದೆ, ಪ್ರಸ್ತಾವ ಅಂಗೀಕಾರವಾಗಿದೆ ಹಾಗೂ ವಿಧೇಯಕ ಅನುಮೋದನೆ ದೊರೆತಿದೆ. ನೆಕ್ಸ್ಟ್ ಕೊಡಿ. ಮಾನ್ಯ ಸಮಾಜ ಕಲ್ಯಾಣ ಸಚಿವರು ವಿಧಾನಸಭೆಯಿಂದ ಅಂಗೀಕೃತವಾದ ರೂಪದಲ್ಲಿರುವ ಕರ್ನಾಟಕ ರಾಜ್ಯ ಅನುಸೂಚಿತ ಜಾತಿಗಳ ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗ ವಿಧೇಯಕ 2025 ಪ್ರಸ್ತಾವನೆಯನ್ನು ಪ್ರಲಾಪಿಸಬೇಕೆಂದು ಸೂಚಿಸುತ್ತೇನೆ. ಮಾನ್ಯ ಸಭಾಪತಿಗಳೇ, ವಿಧಾನಸಭೆಯಿಂದ ಅಂಗೀಕೃತ ರೂಪದಲ್ಲಿರುವ 2025 ಸಾಲಿನ ಕರ್ನಾಟಕ ರಾಜ್ಯ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ಕರ್ನಾಟಕ ರಾಜ್ಯ ಅನುಸೂಚಿತ ಜಾತಿಗಳ ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗದ ವಿಧೇಯಕ 2025 ಪ್ರಲಾಪಿಸಬೇಕೆಂದು ಪ್ರಸ್ತಾವನೆ ಮಂಡಿಸಲಾಯಿತು. ಏನಾದರೂ ಹೇಳಿದ್ರೆ ಹೇಳಿ. ಮಾನ್ಯ ಸಭಾಪತಿಗಳೇ, ಇದೊಂದು ಸಿಂಪಲ್ ಒಂದು ಬಿಲ್ಲು.
ಇದರಲ್ಲಿ SC/ST ಕಮಿಷನ್ ಇದೆ, ಇದಕ್ಕೆ ಪರ್ಮನೆಂಟ್ ಕಮಿಷನ್ ಅದು. ಅದರಲ್ಲಿ 2 ಸದಸ್ಯರಿದೆ ಈಗ ಅವ್ರಿಗೆ ನಾಮಿನೇಷನ್ನು. ಅದಕ್ಕೆ ಒಂದು ST ಒಂದು ಮಹಿಳೆಯನ್ನು ಸೇರಿಸ್ಬೇಕು ಅಂತೇಳಿ ತಿದ್ದುಪಡಿ ಮಾಡಬೇಕು ಅಂತೇಳಿ ಈ ಮಸೂದೆಯನ್ನು ತಂದಿದ್ದೀವಿ. ದಯವಿಟ್ಟು ಇದು ಚರ್ಚೆ ಮಾಡುವಂಥದ್ದು ಏನೇ ಇಲ್ಲ, ಏನಾದರೂ ಇದ್ದರೆ ಸಲಹೆ ಕೊಡಲಿ, ಅಂಥ ವಿಷಯ ಏನಿಲ್ಲ. ಇದು ಸಿಂಪಲ್ ಬಿಲ್ಲು. ದಯವಿಟ್ಟು ಇದನ್ನು ಈ ಮನೆಯ ಸದಸ್ಯರು ಅಂಗೀಕರಿಸ್ಕೋಬೋದು. ಇಲ್ಲ, SC/ST ಕಮಿಷನ್ ಇರೋದ್ರಿಂದ ಅನುಕೂಲ ಆಗ್ತದೆ ಅಂತ ಹೇಳ್ಬೋದು. ಈ ಬಿಲ್ಲು ತರೋದ್ರಿಂದ ಏನಾಗುತ್ತೆ, SC/ST ಕಮಿಷನ್ ಅವ್ರು ಹೇಳಿ ಅನೇಕ SC/ST ಕಮಿಷನ್ ಮುಂದೆ ಯಾವ್ಯಾವ ಸಮುದಾಯಗಳು SC ಮತ್ತು STಗೆ ಸೇರಿದ್ದಾವೆ, 56 STಗಿದ್ದಾವೆ, 101 ನಿಮ್ನ ಜಾತಿ ಮತ್ತು ನಿಮ್ನ ವರ್ಗಗಳಿದ್ದಾವೆ. ಅವರ ಸಮಸ್ಯೆಗಳನ್ನು ಅಲ್ಲಿ ಮಂಡನೆ ಮಾಡ್ಬೋದು. ಮತ್ತು ಅಧಿಕಾರಿಗಳ ಪ್ರಮೋಷನ್ಸು, ಆಗ್ತಕ್ಕಂಥ ಅನ್ಯಾಯಗಳು, ಕಾನೂನು ತೊಡಕುಗಳು ಅದ್ರ ಮುಂದೆ ನಿವೇದನೆ ಮಾಡಿಕೊಂಡು ಸರ್ಕಾರಕ್ಕೆ ಅದು ಶಿಫಾರಸು ಮಾಡುತ್ತೆ. ಇದರಿಂದ ಅದೊಂದು ಬಫರ್ ಝೋನ್ ಆಗಿ ಕೆಲಸ ಮಾಡುತ್ತೆ. ಇಟ್ಸ್ ಎ ನ್ಯಾಷನಲ್ ಲೆವೆಲ್ಲಿ SC/ST ಕಮಿಷನ್ ಇರೋ ರೀತಿಯಲ್ಲಿ ಆಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಇದೆ. ಅದಕ್ಕೆ ಜಸ್ಟಿಸ್ ನಾಗಮೋಹನ್ ದಾಸರು ಇದನ್ನು ಸಲಹೆ ಮಾಡಿದರು. ಅವರು ಪರಿಸ್ಥಿತಿ ಒಳ ಮೀಸಲಾತಿಯ ಅಧ್ಯಯನ ಮಾಡಿ ವರದಿ ಕೊಡಬೇಕಾದ ಸಂದರ್ಭದಲ್ಲಿ ಅವರು ಕಳಿಸಿದರು. ಜೊತೆಗೆ ನಾವು ಸ್ವತಃ ಇಂಥ ಒಂದು ಕಮಿಷನ್ ಅಗತ್ಯ ಇದೆ ಅಂತೇಳಿ ನಮ್ಮ ಸರ್ಕಾರನೂ ಕೂಡ ಭಾವಿಸಿತ್ತು. ಹೀಗಾಗಿ 2 ಸದಸ್ಯರಿದ್ದಾರೆ, SC ಸದಸ್ಯರಿದ್ದಾರೆ. ಅಲ್ಲಿ ಒಂದು ST ಮೆಂಬರು, ಒಂದು ಮಹಿಳೆಯನ್ನು ಹಾಕಬೇಕು. 2 ಸದಸ್ಯರ ಬದಲು 4 ಮಾಡಿ ಅದರಲ್ಲಿ ಒಂದು ST ಒಂದು ಮಹಿಳೆ ಇರಬೇಕು ಅಂತಕ್ಕಂಥದ್ದು ಅಷ್ಟೇ ಈ ಬಿಲ್ಲಿನ ಮಾನವತೆ. ಜಕ್ಕಪ್ಪನವ್ರು ಕರೆದೀನಿ, ಮಾತಾಡ್ರಿ. ಈ ಸಭಾಪತಿಗಳೇ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಈ ಬಿಲ್ಲನ್ನು ತಂದಿದ್ದಕ್ಕೆ ಸಮಾಜ ಕಲ್ಯಾಣ ಸಚಿವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಬಹುಶಃ 6 ತಿಂಗಳ ನಮ್ಮ ಮಾದೇವಪ್ಪನವರು ಪಟ್ಟಂಥ ನೋವನ್ನು ನಾನು ಹಂಚ್ಕೊತೇನೆ. ಭಾಳ ಕಷ್ಟದಂಥ ಕೆಲಸ ಇದನ್ನು ಅವರು ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ 2-3 ವಿಷಯಗಳನ್ನು ಅವ್ರ ಗಮನಕ್ಕೆ ತರಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಒಂದು, ಸೆಕ್ಷನ್ 3 ಇದೆಯಲ್ಲ, ಸಬ್ ಕ್ಲಾಸಿಫಿಕೇಷನಲ್ಲಿ ಮಾದೇವಪ್ಪ ಸರ್ ತಮ್ಮ ಇತರ ಗಮನ ಕೊಡಬೇಕು. ಸೆಕ್ಷನ್ 3, in order to ensure social justice and equality of the opportunity and to ensure fair justice, reasonable and equitable enjoyment of benefits ಅಂತಿದೆ. ಎಂಜಾಯ್ಮೆಂಟ್ ಅಲ್ಲ, ಇಟ್ ಈಸ್ ಎ ಶೇರ್ ಆಫ್ ಬೆನಿಫಿಟ್ಸ್. ಇಟ್ ಈಸ್ ಶೇರ್ ಇಟ್ ಶುಡ್ ಬಿ ರಿಪ್ಲೇಸ್ಡ್ ಅಂತ ನನ್ನ ವಿನಂತಿ. ಎರಡನೇದ್ದು, ಸೆಕ್ಷನ್ 3ಯಲ್ಲಿ ಲಾಸ್ಟ್ ಒಂದು ಕ್ಲಾಸ್ ಹಾಕಿದ್ದೀರಿ, ಪ್ರೊವೈಡೆಡ್ ಫರ್ದರ್ ದ್ಯಾಟ್ ದ ರಿಸರ್ವೇಷನ್ ಆಸ್ ಸ್ಪೆಸಿಫೈಡ್ ಅಂಡರ್ ದಿಸ್ ಸೆಕ್ಷನ್ ಟು ದ 3 categories ಶಾಲ್ ಬಿ ಸಬ್ಜೆಕ್ಟ್ ಟು ದಿ ಅವೈಲಬಿಲಿಟಿ ಆಫ್ ದ ಎಲಿಜಿಬಲ್ ಕ್ಯಾಂಡಿಡೇಟ್ ಅಂತ ಹಾಕಿರುವಂಥದ್ದು ಅದರದ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೀನಿ. ದಯವಿಟ್ಟು ಅದನ್ನು ಪರಿಗಣಿಸಬೇಕಂತ ಅವ್ರ ಹತ್ರ ವಿನಂತಿ ಮಾಡಿಕೊಡ್ತಾ ಮುಖಾಂತರ. ಆನಂತರ ಕ್ಯಾಟಗರಿ A ಮತ್ತು ಕ್ಯಾಟಗರಿ B, ಕ್ಯಾಟಗರಿ C ದ ಕಾಸ್ಟ್ಗಳನ್ನು ಕೊಟ್ಟಿದ್ದಾರೆ. ಒಂದು ಅವ್ರ ಇಲಾಖೆಯಿಂದನೇ ಒಂದು ಮಾತಾಡಲಿ, ಆಮೇಲೆ ಉತ್ತರ, ಆಮೇಲೆ ಉತ್ತರ ಆಗುತ್ತೆ. ಟು ನಾಮಿನೇಟ್ 2 members, 2 members ಇದ್ದಾರೆ. ಅವ್ರು ಹೇಳ್ತಿರೋದು ಇಂಟರ್ನಲ್ ರಿಸರ್ವೇಶನ್ ಮಾತಾಡ್ತಾ ಇದ್ದಾರೆ. ನೆಕ್ಸ್ಟ್ ಬರುತ್ತೆ ಅದು ನೆಕ್ಸ್ಟ್ ಬರುತ್ತೆ. ಹೇಳ್ರಿ ನೀವು. SC/ST ಮರ್ಯಪ್ಪ ಉತ್ತರ ಹೇಳು, ನೀ ಯಾಕೆ ಹೇಳ್ತೀನಿ? ನೋಡು ಮುಗಿತಾನೆ. ಸಿಟಿ ರವಿ ಬೇರೆ ಬಿಲ್ಲಿಗೆ ಬರ್ತೇವೆ ಸರ್. ಸಿಟಿ ರವಿ. ಸಭಾಪತಿಗಳೇ, ಸಾರ್ವತ್ರಿಕವಾಗಿ ಸದುದ್ದೇಶದಿಂದಲೇ ತಂದಿದ್ದೀರಿ ಅಂತ ನಾನು ಭಾವಿಸ್ತಾ, ಕೆಲವು ಸ್ಪಷ್ಟನೆ ಮತ್ತು ಕೆಲವು ವಿಶೇಷ ಸಂದರ್ಭಗಳಲ್ಲಿ ರಕ್ಷಣೆ ಮತ್ತು ಕೆಲವು ಸಂಗತಿಗಳನ್ನು ಜೋಡಿಸಬೇಕಾದ ಅವಶ್ಯಕತೆ ಇದೆ. ನೀವು ಆತನ ಸಮುದಾಯದ ಯಾರೇ ಸದಸ್ಯರನ್ನು ಅದರಲ್ಲಿ ಸೇರಿಸಿ ಪೂಜಾ ಸ್ಥಳ, ತೀರ್ಥಕ್ಷೇತ್ರ ಪ್ರವೇಶಿಸುವುದನ್ನು ಅಂತ ಹೇಳಿದಿರಿ. ಅಲ್ಲಿ ಸಾಮಾಜಿಕ ಬಹಿಷ್ಕಾರ ತಾನೆ. Defined to include 2 more members in addition to 2 members exist already. ಅದರಲ್ಲಿ ST ಇರಬೇಕು, ಒಂದು ಮಹಿಳೆ ಇರಬೇಕು. ಇಟ್ಸ್ ವೆರಿ ಸಿಂಪಲ್ ಬಿಲ್. ಇವ್ರು ಮಾತಾಡೋದು ರಿಸರ್ವೇಶನ್, ಇವ್ರು ಮಾತಾಡಿದ್ದು ಸೋಷಿಯಲ್ ಬಾಯ್ಕಾಟ್. ದೇ ಆರ್ 2 different bills. ಅವರು ಭುಜಗೌಡ ಅವರು ಚಿಕ್ಕಮಗಳೂರು ಕಡೆ ಇದ್ದಾರೆ. ಅದಕ್ಕೆ ಶಾಂತಾರಾಮ್. ಧನ್ಯವಾದಗಳು ಸನ್ಮಾನ್ಯ ಸಭಾಪತಿಗಳೇ. ಮಾತಾಡಿ ನೀವು. ಸಚಿವರ ಗಮನವನ್ನು ಈ ಕಡೆ ಆ ಕಡೆನೇ ಇದೆ ನನ್ನ ಗಮನ.
ಕರ್ನಾಟಕ ರಾಜ್ಯ ಅನುಸೂಚಿತ ಜಾತಿಗಳ ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗ ತಿದ್ದುಪಡಿ ವಿಧೇಯಕ 25. ಈ ಒಂದು ವಿಧೇಯಕವನ್ನು ನಾನು ಸ್ವಾಗತಿಸ್ತೇನೆ. ಆದರೆ ಒಂದು ಸಣ್ಣ ಸ್ಪಷ್ಟೀಕರಣ ಕೇಳ್ತಾ ಇದ್ದೇನೆ. ಇಲ್ಲಿ ಒಬ್ಬ ವ್ಯಕ್ತಿ ಮತ್ತು ಮಹಿಳೆ ಅಂತ ಹೇಳಿದಿರಿ. ಈ ವ್ಯಕ್ತಿ ಅನ್ನೋದು ಪುರುಷನ ಮಹಿಳೆನೂ ಸ್ಪಷ್ಟಿದ್ರೆ ಒಳ್ಳೆಯದು. ಇಲ್ಲ ನಾಳೆ ವ್ಯಕ್ತಿ ಅನ್ನೋದಕ್ಕೆ ಮಹಿಳೆ ವ್ಯಕ್ತಿ ಅಲ್ವಾ ಅಂತ ಸಂಶಯ ಬರಬಾರ್ದು ಅನ್ನುವಂಥದ್ದು. ಎರಡನೇದು, ಮೂರನೇ ಖಂಡಿಕೆಯಲ್ಲಿ ಕೊನೆಯದು ಅವರು ಅದನ್ನು ಉಲ್ಲೇಖ ಮಾಡಿದ ನಿಜವಾದ ವಿಷಯ ಬಂದಿದೆ. ಇಲ್ಲಿ ಏನು ಹೇಳ್ತೀರಿ ಅಂದರೆ ಅನುಸೂಚಿತ ಜಾತಿಗಳ ಸದಸ್ಯರಿಗೆ ಉಪವರ್ಗೀಕರಣದ ಶೇಕಡಾವಾರು ಮೀಸಲಾತಿ ಅಂತ ಹೇಳಿದಿರಿ. ಇಡೀ ಬಿಲ್ಲಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಂತ ಉಲ್ಲೇಖ ಮಾಡಿದಿರಿ. ಆದರೆ ಒಳ ಮೀಸಲಾತಿ ಬಂದಾಗ ಯಾಕೆ ಎಷ್ಟಿಗಳನ್ನು ಬಿಟ್ಟಿದ್ದೀರಿ ಅನ್ನೋದು ಒಂದು ಪ್ರಶ್ನೆ. ಹಾಗೆ ಮುಂದೆ ಅದರಲ್ಲೇ ಅನುಸೂಚಿತ ಜಾತಿಗಳ ಸದಸ್ಯರಿಗೆ ಉಪವರ್ಗೀಕರಣದ ಶೇಕಡಾವಾರು ಮೀಸಲಾತಿಯನ್ನು ಅಗತ್ಯ ಮಾರ್ಪಾಡು ಮಾಡುವ ಶಿಫಾರಸು ಅಂತ ಬರೆದಿದ್ದೀರಿ. ಪುನಃ ನಂದು ಅದೇ ಪ್ರಶ್ನೆ, ಇಡೀ ಬಿಲ್ಲಲ್ಲಿ ನೀವು ಬರೆದಿದ್ದೀರಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಷ್ಟೇ ಅಲ್ಲ, ಸರ್ಕಾರದ ಬಹಳ ಬಿಲ್ಲುಗಳಲ್ಲಿ ಭಾಷೆಗಳಲ್ಲಿ ವ್ಯವಹಾರದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಒಟ್ಟಿಗೆ ಬರುತ್ತೆ. ಸುಪ್ರೀಂ ಕೋರ್ಟ್ ಕೂಡ ಈ ವಿಚಾರದಲ್ಲಿ ಒಳ ಮೀಸಲಾತಿ ವಿಚಾರದಲ್ಲಿ ಎರಡನ್ನೂ ಸೇರಿಸಿ ಹೇಳಿದೆ. ಆದರೆ ಇಲ್ಲಿ ಮಾತ್ರ ನೀವು ಪರಿಶಿಷ್ಟ ಜಾತಿ ಅಂತ ಉಲ್ಲೇಖ ಮಾಡಿದ್ದೀರಿ. ಅದನ್ನು ಸ್ಪಷ್ಟೀಕರಣ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಶಿವಕುಮಾರ್ ನೀವಲ್ಲ? ಸಭಾಪತಿಗಳ ಅವಕಾಶಕ್ಕಾಗಿ ಧನ್ಯವಾದಗಳು. ನಾನು ಸಮಾಜ ಕಲ್ಯಾಣ ಇಲಾಖೆಯಿಂದ ಈ ಅಮೆಂಡ್ಮೆಂಟ್ ಏನು ತೊಗೊಂಬಂದಿದ್ದಾರೆ, ಮಹಿಳೆಯರನ್ನ ಸೇರಿಸಬೇಕು ಅಂತ ಅದನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಯಾಕಂದರೆ ಇವತ್ತು ಪರ್ಮನೆಂಟ್ ಶೆಡ್ಯೂಲ್ ಕಾಸ್ಟ್ ಕಮಿಷನ್ನು ಇವತ್ತು ಅಗತ್ಯ ಇದೆ. ಯಾಕಂದ್ರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.